ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಕಳೆದ 4 ವರ್ಷಗಳಿಂದ ಸರಿಸುಮಾರು 500ಕ್ಕೂ ಹೆಚ್ಚು ವಿಡಿಯೋಗಳನ್ನು ಕಾನೂನಿಗೆ ಸಂಬಂಧಪಟ್ಟಂತೆ ಹಾಗೂ ಇನ್ನಿತರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರಲ್ಲಿ ಜಾಗೃತಿ, ಅರಿವು, ತಿಳುವಳಿಕೆ ಮೂಡಿಸೋ ಸಲುವಾಗಿ ಮಾಹಿತಿಗಳನ್ನು ನೀಡ್ತಾ ಬರ್ತಾ ಇದ್ದೇನೆ. ಮೊದಲ ಬಾರಿಗೆ ನನ್ನ ವಿಡಿಯೋ ನೋಡ್ತಾ ಇರೋದಾದರೆ ಮರೆಯದ ಹಾಗೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಬಿಡುವೆದಾಗಿಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಬುದ್ಧಿವಂತರಾಗಿ, ಸಮಸ್ಯೆಗಳಿಗೆ ಸಿಲುಕದಂತೆ ಚಾಕಚಕ್ಯತೆಯಿಂದ ವ್ಯವಹಾರ ನಡೆಸುವಂತರಾಗಿ ಅಂತ ಹೇಳ್ತಾ ಇವತ್ತಿನ ಒಂದು ಬಹಳ ಮುಖ್ಯವಾದಂತಹ ವಿಚಾರಕ್ಕೆ ಬಂದುಬಿಡ್ತೇನೆ. ಸೊ ಏನಾದರೂ ಕಾನೂನಿನ ಸಲಹೆಗಳು ಬೇಕಾಗಿದ್ದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ನೀವು ಕರೆ ಮಾಡಿ ಆಫೀಸ್ ಲೊಕೇಶನ್ನ ಪಡೆದು ಬಂದು ಭೇಟಿ ಮಾಡ್ಬೋದು. ಬೆಂಗಳೂರಿನ ಬಸವನಗುಡಿಯ ನ್ಯಾಷನಲ್ ಹೈಸ್ಕೂಲಿನ ರಸ್ತೆಯಲ್ಲಿ ನನ್ನ ಕಚೇರಿ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಬಹಳ ಮುಖ್ಯವಾದಂತಹ ವಿಚಾರ ಏನಪ್ಪ ಅದು ಅಂತ ಹೇಳಿದ್ರೆ, ಸಾಕಷ್ಟು ಜನ ಈ ದರ್ಶನ್ ಕೇಸು, ಈಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಕೇಸನ್ನು ಕಾಂಪ್ರಮೈಸು ಮಾಡಿಕೊಂಡು ಬಿಡಬಹುದಾ, ಯಾರ್ಯಾರೋ ಹೋಗಿ ಮನೆಗಳಿಗೆ ಮಾತಾಡ್ತಾ ಇದ್ದಾರೆ, ರೇಣುಕಾ ಸ್ವಾಮಿಯವರ ಪೇರೆಂಟ್ಸ್ ಜೊತೆ ಮಾತಾಡ್ತಾ ಇದ್ದಾರೆ, ಸಾಕಷ್ಟು ದಿಗ್ಗಜರು ಇಂಟರ್ಫಿಯರ್ ಆಗ್ತಾ ಇದ್ದಾರೆ. ಸೊ ಈ ಒಂದು ಮಧ್ಯಸ್ಥಿಕೆ ಸಂಧಾನಗಳನ್ನು ಮಾಡಿಕೊಂಡು ಇದನ್ನು ಕ್ಲೋಸ್ ಮಾಡಿಕೊಂಡು ಬಿಡಬಹುದಾ ಅನ್ನುವಂತಹ ಮಾತುಗಳು ಬರ್ತಾ ಇದೆ. ಮತ್ತು ಈಗಾಗಲೇ ನಾನು ಈ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ 2 ವಿಡಿಯೋಗಳಲ್ಲಿ ಸ್ಪಷ್ಟವಾಗಿ ಮಾತಾಡಿದ್ದೇನೆ. ಬಟ್ ಆದರೂ ಕೂಡ ಕೆಲವರು ಕೇಳ್ತಾ ಇರೋದರಿಂದ ಇದರ ಬಗ್ಗೆ ಸಂಕ್ಷಿಪ್ತವಾಗಿ ಮತ್ತೆ ಮಾತನಾಡಬೇಕು ಅನ್ನೋದನ್ನು ಇಚ್ಛಿಸಿ ಇವತ್ತು ಹೇಳ್ತಾ ಇದ್ದೇನೆ. ನೋಡಿ, ಈ ಕ್ರಿಮಿನಲ್ ಕೇಸ್ ಅಂದರೆ ಏನು? ಇದು ಒಂದು ವ್ಯಕ್ತಿಯ ವಿರುದ್ಧ ನಡೆಯುವಂಥದ್ದಲ್ಲ. ಈ ಒಂದು ಕೃತ್ಯ ಇದು ಇಡೀ ಸಮಾಜದ ವಿರುದ್ಧ ನಡೆಯುವಂತಹ ಕೃತ್ಯ. ಅಂದರೆ ಇದೊಂದು ಸಮಾಜ ಘಾತಕ ಕೃತ್ಯಗಳು, ಸಮಾಜ ಕಂಟಕ ಪ್ರಾಯ ಕೃತ್ಯಗಳು ಅಂತ ಹೇಳಿ ನಾವು ಕರೆಯಬಹುದು. ಸೊ ಇಂತಹ ಒಂದು ಕ್ರಿಮಿನಲ್ ಕೇಸ್ಗಳಲ್ಲಿಯೂ ಕೂಡ ಕೆಲವೊಂದು ಲಘು ಸ್ವರೂಪದ ಕ್ರಿಮಿನಲ್ ಅಪರಾಧ ಪ್ರಕರಣಗಳು, ಅಂದರೆ ತುಂಬ ಮಿನಿಮಮ್ ನಾಮಿನಲ್ ಅಫೆನ್ಸಸ್ಗಳಿರುತ್ತೆ, ನೇಚರ್ ಆಫ್ ಅಫೆನ್ಸ್ ಇರುವಂಥದ್ದು. ಮತ್ತು ಗ್ರೀವಿಯಸ್ ಅಫೆನ್ಸ್ ಅಂದರೆ ಏನು? ಮರ್ಡರು, ರೇಪು, ಡಕಾಯಿತಿ, ಈ ರೀತಿಯಾಗಿ ಗ್ರೀವಿಯಸ್ ಅಫೆನ್ಸ್ ಇರುವಂಥದ್ದು. ಆ ಮರ್ಡರಲ್ಲೂ ಕೂಡ ಈ ದರ್ಶನ್ ಅವರಂತಹ ಕೇಸು ಬಂದು ಬ್ರೂಟಲ್ ಮರ್ಡರ್, ಅಂದರೆ ಬಹಳ ಏನು ರೇರಾತಿ ರೇರ, ಅಂದರೆ ಏನು ರೇರೆಸ್ಟ್ ಆಫ್ ದಿ ರೇರೆಸ್ಟ್ ಕೇಸ್ ಇದು. ಅಂದರೆ ಇಷ್ಟೊಂದು ಬ್ರೂಟಲ್ ಆಗಿ ಅಮಾನುಷವಾಗಿ ಕರೆಸಿಕೊಂಡು ಮರ್ಡರ್ ಆಗಿರ್ತಕ್ಕಂತಹ ವಿಚಾರ ಕೃತ್ಯ ಇದಾಗಿದೆ. ಆದ್ದರಿಂದ ಇಂತಹ ಒಂದು ಮರಣ ಸಂಭವಿಸಿದಾಗ, ಕೊಲೆಯು ನಡೆದಾಗ ಇಂತಹ ಕೃತ್ಯಗಳನ್ನು ನಾವು ಕಾಂಪ್ರಮೈಸ್ ಮಾಡಿಕೊಳ್ಳಬಹುದಾ ಅಂದರೆ ಖಂಡಿತವಾಗಿಯೂ ನೇರವಾಗಿ ಸಾಧ್ಯನೇ ಇಲ್ಲ, ಅಂದರೆ ಮಾಡಿಕೊಳ್ಳಲಿಕ್ಕೆ ಆಗೋದಿಲ್ಲ. ಸೊ ಇಂತಹ ಒಂದು ಪ್ರಕರಣಗಳು ನಾನ್ ಕಾಂಪೌಂಡಬಲ್, ಅಂದರೆ ನಾನ್ ಕಾಂಪ್ರಮೈಸಬಲ್, ರಾಜಿಯನ್ನು ಮಾಡಿಕೊಳ್ಳಲಿಕ್ಕೆ ಆಗದಂತಹ ಪ್ರಕರಣಗಳು ಆಗಿರುತ್ತದೆ. ಎಂತಹ ಪ್ರಕರಣಗಳಲ್ಲಿ ಮಾಡಿಕೊಳ್ಳಬಹುದು? ಲಘು ಪ್ರಕರಣಗಳು ಅಂತ ನಾನು ಈಗಾಗಲೇ ಹೇಳಿದೆ. ಈ ಗಂಭೀರ ಸ್ವರೂಪದ ಪ್ರಕರಣಗಳೇ ಆಗಿದ್ದರೂ ಕೂಡ ಕೆಲವೊಮ್ಮೆ ಕೇವಲ ಒಂದು ಐ ವಿಟ್ನೆಸ್ ಅಂತ ನಾವೇನು ಕರಿತೀವಿ, ಸಾಕ್ಷಿಗಳು, ಈ ಒಂದು ಕಣ್ಣು ಸಾಕ್ಷಿಗಳು, ಅಂದರೆ ಅಲ್ಲಿ ನಿಂತು ಆ ಒಂದು ಸಂದರ್ಭದಲ್ಲಿ ಇದ್ದು ನೋಡಿದಂತಹ ಸಾಕ್ಷಿಗಳು, ನೇರವಾದಂತಹ ಸಾಕ್ಷಿಗಳು. ಸೊ ಅವರುಗಳಾದರೆ ಅವರುಗಳ ಮುಖಾಂತರ ಒಂದು ಏನು ಅವರು ಹೇಳಿಕೆಗಳನ್ನು ಕೊಟ್ಟಿದ್ದರು, ಆ ಹೇಳಿಕೆಗಳೆಲ್ಲ ತಪ್ಪು, ನಾವು ಆ ಹೇಳಿಕೆಗಳನ್ನೇ ಕೊಟ್ಟಿಲ್ಲ, ಪೊಲೀಸರು ಸುಮ್ಮನೆ ಬರೆದಿದ್ದಾರೆ, ನಮಗೆ ಹೆದರಿಸಿ ಬರೆಸ್ಕೊಂಡ್ರು, ಸೊ ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ, ನಾವು ನೋಡೇ ಇಲ್ಲ, ನಮಗೆ ಈ ಘಟನೆ ಬಗ್ಗೆ ಏನು ತಿಳಿದೇ ಇಲ್ಲ ಅಂತ ಹೇಳಿ ಇವರು ಒಂದು ಏನು ಹಾಸ್ಟೈಲ್ ವಿಟ್ನೆಸ್ ಅಂತ ಕರಿತೇವೆ, ಪ್ರತಿಕೂಲ ಸಾಕ್ಷಿಗಳನ್ನು ಹೇಳಿಸುವ ಮುಖಾಂತರ ರಾಜಿಯನ್ನು ಮಾಡಿಕೊಳ್ಳಬಹುದಾಗಿತ್ತು. ಆದರೆ ದರ್ಶನ್ ರವರ ಕೇಸಲ್ಲಿ ಆ ರೀತಿಯಾದಂಥ ಐ ವಿಟ್ನೆಸ್ ಸಾಕ್ಷಿಗಳ ಒಂದು ವಿಚಾರಗಳು ಕಡಿಮೆ ಇದೆ. ಈ ಒಂದು ಸಂದರ್ಭಗಳಲ್ಲಿ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇಣುಕಾ ಸ್ವಾಮಿ ಆಗಲಿ, ಅವ್ರ ಪೇರೆಂಟ್ಸ್ ಆಗಲಿ, ತಂದೆ ಆಗಲಿ, ತಾಯಿ ಆಗಲಿ, ಹೆಂಡತಿ ಆಗಲಿ ಸ್ಥಳದಲ್ಲಿ ಇರಲಿಲ್ಲ. ಮತ್ತು ದೂರು ಬಂದು ಇಲ್ಲಿ ಪೊಲೀಸ್ನವರು ದಾಖಲು ಮಾಡಿಕೊಂಡಿದ್ದಾರೆ, ಇದು ಸಮಾಜದ ವಿರುದ್ಧ ನಡೆಸಿದಂತಹ ಕೃತ್ಯ ಅಂತ ಹೇಳಿ ಇಲ್ಲಿ ದೂರುದಾರರು ಪೊಲೀಸರೇ ಆಗಿರೋದ್ರಿಂದ, ಮತ್ತು ಇಲ್ಲಿ ಯಾವುದೇ ಐ ವಿಟ್ನೆಸ್ಗಳು ಜಾಸ್ತಿ ಇಲ್ಲದೆ ಇರೋದ್ರಿಂದ ಇಲ್ಲಿ ಕೇವಲ ಸೈಂಟಿಫಿಕ್ ಎವಿಡೆನ್ಸು, ಟೆಕ್ನಿಕಲ್ ಎವಿಡೆನ್ಸ್ಗಳು, ಫಾರೆನ್ಸಿಕ್ ಲ್ಯಾಬ್ ರಿಪೋರ್ಟ್ಸ್ಗಳು, ತಾಂತ್ರಿಕವಾದಂತಹ ಸಾಕ್ಷ್ಯಗಳು, ಮತ್ತು ಸೈಂಟಿಫಿಕ್ ವೈಜ್ಞಾನಿಕವಾದಂತಹ ಸಾಕ್ಷ್ಯಗಳು ಇರೋದರಿಂದ, ಮತ್ತು ಇದರ ಆಧಾರದ ಮೇಲೆ ಮತ್ತು ಏನಾದರೂ ಈಗ ಕಾನ್ವರ್ಸೇಷನ್ ಆಗಿರಬಹುದು, ಫೋನ್ ರೆಕಾರ್ಡಿಂಗ್ಸ್ಗಳಾಗಿರಬಹುದು, ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳೇ ಆಗಿರಬಹುದು, ಇದೆಲ್ಲವೂ ಕೂಡ ಟೆಕ್ನಿಕಲ್ಲು ಮತ್ತು ಡಿಜಿಟಲ್ಲು ಹಾಗೂ ಸೈಂಟಿಫಿಕಲ್ ಎವಿಡೆನ್ಸ್ಗಳ ಒಂದು ಅಂತರ್ಗತ ಇದು ಬರೋದರಿಂದ ಸೊ ಇವುಗಳನ್ನು ಮ್ಯಾನಿಪುಲೇಟು ಜಾಸ್ತಿ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಇವುಗಳನ್ನು ನಾವು ಕೋರ್ಟಿನಲ್ಲಿ ಪ್ರೊಡ್ಯೂಸ್ ಮಾಡಿದಾಗ, ಪೊಲೀಸರವರು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದಾಗ ಅವುಗಳ ಒಂದು ಆಧಾರದ ಮೇಲೆ, ಖಚಿತವಾದ ನಿಖರವಾದ ಆಧಾರದ ಮೇಲೆ ಶಿಕ್ಷೆಗಳಿಗೆ ಒಳಪಡಬೇಕಾಗುತ್ತೆ. ಮತ್ತು ಪೊಲೀಸ್ನವರೇ ದೂರುದಾರರಾಗಿರೋದ್ರಿಂದ ಅವರು ಇಲ್ಲಿ
ಹಾಸ್ಟೈಲ್ ಆಗಲಿಕ್ಕೆ ಬರೋದಿಲ್ಲ. ಸೊ ಅದರಿಂದ ಈ ಒಂದು ಅಂಶಗಳನ್ನು ಪರಿಗಣಿಸಬೇಕಾಗುತ್ತೆ. ಅದು ಬಿಟ್ಟು ಸುಮ್ಮನೆ ನಾವು ಸುಮ್ಮನೆ ಅವ್ರು ಹೋದರು, ಇವ್ರ ಮನೆಗೆ ಹೋದರು, ಇಲ್ಲೋದ್ರು, ಅಲ್ಲೋದ್ರು, ಅವ್ರು ಹೋದರು, ಭೇಟಿ ಮಾಡಿದ್ರು, ರಾಜಿ ಆಗಿಬಿಡ್ತಾರೆ, ಸಂಧಾನ ಆಗಿಬಿಡುತ್ತೆ, ಇದೆಲ್ಲವೂ ಕೂಡ ತಪ್ಪು ಮಾಹಿತಿಗಳಾಗಿದೆ. ಸುಮ್ಮನೆ ಸಮಾಜಕ್ಕೆ ತಪ್ಪು ಮಾಹಿತಿಗಳನ್ನು ಹರಡಬಾರದಾಗಿದೆ. ಆದ್ದರಿಂದ ಇಂತಹ ಸಂದರ್ಭಗಳಲ್ಲಿ ಈ ಒಂದು ರಾಜಿ ಸಂಧಾನ ಮಾಡುವುದು ಬಹಳ ಕಷ್ಟಕರವಾದಂತಹ ವಿಷಯ ಆಗಿದೆ. ಸೊ ಈ ಒಂದು ಪ್ರಕರಣದಲ್ಲಿ ನಾನೀಗಾಗಲೇ ಹೇಳ್ದಂಗೆ ಟೆಕ್ನಿಕಲ್ FSL ರಿಪೋರ್ಟ್ಗಳಾಗಿರ್ಬೋದು, ಲ್ಯಾಬ್ ರಿಪೋರ್ಟ್ಸ್ ಆಗಿರಬಹುದು, ಅಥವಾ ಡಿಜಿಟಲ್ ಎವಿಡೆನ್ಸ್ಗಳಾಗಿರಬಹುದು, ಸೈಂಟಿಫಿಕಲ್ ಎವಿಡೆನ್ಸ್ಗಳಾಗಿರ್ಬೋದು, ಇದು ಮಹತ್ತರವಾದಂತಹ ಪಾತ್ರವನ್ನು ವಹಿಸೋದ್ರಿಂದ ಅದರ ಆಧಾರದ ಮೇಲೆ ಯಾರ್ಯಾರು ಯಾವ ಸ್ವರೂಪದ ಗಂಭೀರತೆಯ ಕೃತ್ಯವನ್ನು ಮಾಡಿದ್ದಾರೆ ಅನ್ನೋದ್ರ ಆಧಾರದ ಮೇಲೆ ಅವರಿಗೆ ಶಿಕ್ಷೆಗಳು ಆಗುತ್ತೆ. ಸೊ ಅದರಿಂದ ಯಾರೂ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. A1 A2 ಇರೋದು A5 ಆಗ್ಬೋದು, A7 ಆಗ್ಬೋದು, A10 ಆಗ್ಬೋದು, ಅಥವಾ ಕೆಳಗಿರೋ ಸಂಖ್ಯೆ ಮೇಲೆ ಬರ್ಬೋದು, ಮೇಲಿರೋ ಸಂಖ್ಯೆ ಕೆಳಗಡೆ ಹೋಗ್ಬೋದು. ಗಂಭೀರತೆಯನ್ನು ಮತ್ತು ಸಾಕ್ಷಿಗಳ ಆಧಾರದ ಮೇಲೆ ಆಗಬಹುದು. ಮತ್ತು ಅವರು ಆ ಕೃತ್ಯದಲ್ಲಿ ಮರ್ಡರು ಇವರಿಂದನೇ ಆಗಿದೆಯಾ ಆಗಿಲ್ವಾ, ಅಥವಾ ಬೇರೆ ವ್ಯಕ್ತಿಗಳಿಂದ ಆಗಿದೆಯಾ, ಅಥವಾ ಕೆಲವರು ಕೇವಲ ಗಾಡಿಗಳನ್ನು ತಂದು ಬಿಟ್ಟಿರಬಹುದು, ಅಥವಾ ಪಿಕ್ ಮಾಡಿರಬಹುದು, ಅಥವಾ ಅಲ್ಲಿ ಬಿಟ್ಟು ಹೋಗಿರಬಹುದು, ಅಥವಾ ಇನ್ನೇನೋ ಆಯುಧಗಳು ತಂದು ಕೊಟ್ಟಿರಬಹುದು. ಈ ರೀತಿಯಾಗಿ ಒಬ್ಬೊಬ್ಬರ ಪಾತ್ರ ಒಂದೊಂದು ಥರ ಇರುತ್ತೆ. ಸೊ ಆದ್ದರಿಂದ ಯಾರು ಒಂದು ಮರ್ಡರಲ್ಲಿ ಅವರ ಪಾತ್ರ ಏನು, ಅವರ ಸ್ವರೂಪ ಏನು, ಅವರು ಎಷ್ಟು ಯಾವ ಕೃತ್ಯಕ್ಕೆ ಅವರು ಯಾವ ಪಾತ್ರವನ್ನು ವಹಿಸಿದ್ದಾರೆ, ಆ ನೇಚರ್ ಆಫ್ ಅಫೆನ್ಸ್ನಲ್ಲಿ ಪಾಲ್ಗೊಂಡಿದ್ದಾರೆ, ಮತ್ತು ಪರ್ಸಂಟೇಜ್ ಆಫ್ ಕ್ರೈಮ್ ಇದೆ, ಇದರ ಆಧಾರದ ಮೇಲೆ ಶಿಕ್ಷೆ ಆಗೋದು ಖಚಿತ. ಆದ್ದರಿಂದ ಇದರ ಬಗ್ಗೆ ಹೆಚ್ಚು ಜಾಸ್ತಿ ಚರ್ಚೆಗಳನ್ನು ಮಾಡಲಿಕ್ಕೆ ಹೋಗದೆ ಬೇರೆ ಸಮಾಜದ ಇನ್ನೂ ಉತ್ತಮವಾದಂತಹ ವಿಚಾರಗಳಿದ್ದಾವೆ, ಅದರ ಬಗ್ಗೆ ಚರ್ಚೆಯನ್ನು ಮಾಡಿ. ಸಾಕಷ್ಟು ಕಾನೂನುಗಳು ಬದಲಾವಣೆ ಆಗಿದ್ದಾವೆ. ನಿತ್ಯ ಜನಜೀವನ ಮಾನಸದಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ವಿಡಿಯೋಗಳಿದ್ದಾವೆ, ಅವನ್ನೆಲ್ಲ ಮಾಡಿ ಹಾಕಿದ್ದೇನೆ. ಅವುಗಳನ್ನೆಲ್ಲ ನೋಡಿ ಬುದ್ಧಿವಂತರಾಗಿ ಅಂತ ಹೇಳ್ತಾ, ವಿಡಿಯೋ ಎಷ್ಟಾಗಿದೆ ಅದರಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ ಹಾಗೂ ಇತರರಿಗೂ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.